ಅಂದರೆ ನಿಮ್ಮ ವಾದ ಕ್ಲಿಯರ್ ಆಗಿ ವೀರಶೈವರು ಲಿಂಗಾಯತರಲ್ಲ ಅನ್ನೋದು ನಿಮ್ಮ ವಾದ ಅಲ್ಲ. ನಾವು ಹೇಳಿಲ್ಲ ಲಿಂಗಾಯತದಲ್ಲಿ ವೀರಶೈವ ಇದೆ, ವೀರಶೈವದಲ್ಲಿ ಲಿಂಗಾಯತ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅವ್ರ ಡಿಫ್ರೆನ್ಸನ್ನು. ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಲಿಂಗಾಯತರಿಗೂ ವೀರಶೈವರಿಗೂ ಏನು ವ್ಯತ್ಯಾಸ ಇದೆ? ಇದೇ ಭಾಳ ಮುಖ್ಯ ಪ್ರಶ್ನೆ. ಈಗ ಗೊಂದಲ ಹೇಳೋದಕ್ಕೆ ಇದೇ ಕಾರಣ. ಬಸವಣ್ಣನವರು ಧರ್ಮ ಕಟ್ಟಿದ್ರು, ಬೆಳೆಸಿದ್ರು, ಕ್ರಾಂತಿ ಆಯಿತು, ರಕ್ತಕ್ರಾಂತಿ ಆಯಿತು, 16,000 ಶರಣರ ಕೊಗ್ಗೊಲೆ ಆಯಿತು, ಕೋಟಿಗಂಟಲೆ ವಚನಗಳನ್ನ ಸುಟ್ಟು ಹಾಕಲಾಯಿತು. ಇದೇ ಅವಧಿ ಕ್ರಾಂತಿಯಲ್ಲಿ ಇದ್ದಂಥ 1,00,000ಕ್ಕೂ ಮೀರಿದ ಜನರು ಅಲ್ಲಿಂದ ಚದರಿ ಓಡೋಗ್ಬಿಟ್ರು. ಎಲ್ಲೆಲ್ಲಿ ಹೋದರು ಅದು ಈ ಕಡೆ ನೀವು ಹೇಳಿದ್ರೆ ಬಸವ ಕಲ್ಯಾಣ ಇರೋದು 3 ರಾಜ್ಯಗಳ ಮೂಲೆಯಲ್ಲಿ ಕೂಡುವಂಥ ಸ್ಥಳದಲ್ಲಿ. ಈ ಕಡೆ ಮಹಾರಾಷ್ಟ್ರ, ಈ ಕಡೆ ಕರ್ನಾಟಕ, ಆ ಕಡೆ ಹೋದರೆ ಆಂಧ್ರ ಆವಾಗ ಹೀಗಿರಲಿಲ್ಲ. ಆವಾಗ ಇದು ತಮಿಳುನಾಡಿಗೆ ಇದ್ದರು, ಆಮೇಲೆ ಕೇರಳಕ್ಕೂ ಇದ್ದರು. ಇತ್ತೀಚಿನವರೆಗೆ ಕೇರಳ, ತಮಿಳುನಾಡು, ಆಂಧ್ರ ಕೂಡ್ಕೊಂಡ್ಬಿಟ್ಟು ಮದ್ರಾಸ್ ರಾಜ್ಯ ಆಗಿತ್ತು. ಅವಾಗೂ ಇರಲಿಲ್ಲ ಮದ್ರಾಸ್ ರಾಜ್ಯ. ಇದು ವಿಚಿತ್ರ ಪ್ರದೇಶಗಳ ಒಂದು ರಾಜಕೀಯ ವ್ಯವಸ್ಥೆ ಇತ್ತು. ಅಲ್ಲಿ ಎಲ್ಲೆಲ್ಲಿ ಹೋದರು ಅಲ್ಲಿನೇ ಇವತ್ತು ಲಿಂಗಾಯತ ಇದೆ ಅಲ್ಲ. ಏನು ಹೇಳ್ತೀರಿ? ತಮಿಳುನಾಡದಲ್ಲಿದೆ, ಕೇರಳದಲ್ಲಿ ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಇರೋದು 3 ರಾಜ್ಯಗಳು, ಕರ್ನಾಟಕ, ಮಹಾರಾಷ್ಟ್ರ ಕರ್ನಾಟಕ ಈಕ್ವಲ್ ಇದೆ, ನಿಯರ್ಲಿ 1 crore ಮೇಲಿದೆ. ಆಮೇಲೆ ತೆಲಂಗಾಣದಲ್ಲಿದೆ. ಈ 3 ರಾಜ್ಯದಲ್ಲಿದೆ. ಯಾಕಂದರೆ ಅಲ್ಲಿಂದ ಈ ಕಡೆ ಟಿಸಲಾಗಿ ಹೋಗ್ಬಿಟ್ರು, ಅಲ್ಲಿ ಲಿಂಗಾಯತರು ಇದ್ದಾರೆ. ಹಾಗಾಗಿತ್ತಂದರೆ ಅವ್ರೇನು ಹೇಳ್ತಾರೆ, ಇಲ್ಲಿ ವೀರಶೈವರು ಇದ್ದಾರಾ, ಇವ್ರು ಹೋಗಿ ಸೇರಿಸ್ಕೊಂಡ್ರು. ಅವ್ರ ಬಗ್ಗೆ ಹೇಳ್ತೀನಿ. ಅವ್ರ ಬಗ್ಗೆ ಪ್ರಶ್ನೆ ಇರೋದು ಏನು ಅಂತಂದರೆ, ಇದು ಶೈವ ಪಂಥದ ಒಂದು ಭಾಗ. ಯಾಕಂದರೆ ಇವರು ಶಿವನನ್ನು ಪೂಜೆ ಮಾಡ್ತಾರೆ, ಅದನ್ನು ಶೈವ ಭಾಗ ಅಂತ ಮಾತ್ರ ಕಾಮನ್. ಇದಕ್ಕೆ ಉತ್ತರ ಕೊಡ್ತೇನೆ. ಅದು ಬಿಟ್ಟರೆ ಶೈವದಲ್ಲಿ 7-8 ಪಂಥಗಳಿದೆ. ಅತ್ಯಂತ ಹಳೆಯದು ಪಾಶುಪತ, ಕಾಳಾಮುಖಿ, ಕಾಪಾಲಿಕ, ಕಾಶ್ಮೀರಿ ಶೈವ, ತಮಿಳು ಶೈವ ಸಿದ್ಧಾಂತ, ಆಮೇಲೆ ಇವೆಲ್ಲ ಇದೆ. ಅದು ವೀರಶೈವ ಇಟ್ಕೊಳ್ಳಿ, ನಾನು ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಇದರಲ್ಲಿ ಲಿಂಗಾಯತ ಸೇರಿಸಿದ್ರೆ ಈಗ ಏನೀಗ ಉದಾಹರಣೆ ಹೇಳಿದ್ನಲ್ಲ, ಕಾಪಾಲಿಕ, ಕಾಳಾಮುಖಿ, ಕಾಶ್ಮೀರಿ ಶೈವ, ತಮಿಳು ಶೈವ ಸಿದ್ಧಾಂತ ಇವೆಲ್ಲ ಹೇಳಿದ್ನಲ್ಲ, ಇದರಲ್ಲಿ ಮುಖ್ಯವಾಗಿರುವ ಶಿವನ ಕಲ್ಪನೆ ಏನು ಅವ್ರದ್ದು ಹೇಳಬೇಕು. ಶಿವನ ಕಲ್ಪನೆ ಏನು? ಅಲ್ಲಿ ಶಿವ ಒಬ್ಬ ಮೂರ್ತ ರೂಪದಲ್ಲಿ ಬರ್ತಾನೆ. ಅವನಿಗೆ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಅವನಿಗೂ ಕೂಡ ಕೋಪ ಬರ್ತದೆ. ಕೋಪ ಬಂದಾಗೆ ಕೊಂದು ಬಿಡ್ತಾನೆ. ನಿಮಗೆ ಗೊತ್ತಿದೆ ಕಥೆಗಳು, ಗಣೇಶನು ಇದ್ದಿದ್ದು, ಆನೆಗಳನ್ನು ಕೊಂದಿದ್ದು, ಏನೋ ಚರ್ಮಾಂಬರ ಅಂತ ಹೇಳ್ತಾರೆ, ಅದೆಲ್ಲ ಬರ್ತದೆ. ಸುಡುಗಾಡದಲ್ಲಿ ಇರ್ತಾನೆ, ಮೈಗೆಲ್ಲ ಬೂದಿ ಬಡ್ಕೊಂಡಿರ್ತಾನೆ. ಅವೆಲ್ಲ ಶಿವನ ರೂಪ. ಇಂಥ ಶಿವ ಲಿಂಗಾಯತ ಶಿವನಲ್ಲ. ಈ ರೀತಿಯ ಶಿವನ ರೂಪಗಳು ಬಂದಿದ್ದು ಶೈವ 6 ಶೈವ ಪುರಾಣಗಳಿಂದ. ಶೈವ ನಿಮ್ಗೆ ಗೊತ್ತಿದೆ, 6 ಶೈವ ಪುರಾಣ: ಶಿವಪುರಾಣ, ಲಿಂಗ ಪುರಾಣ, ಸ್ಕಂದ ಪುರಾಣ, ಇವೆಲ್ಲ ಹೀಗೆ 6 ಪುರಾಣಗಳು ಬರ್ತಾವಲ್ಲ. ಈ ಪುರಾಣಗಳಿರ್ತಕ್ಕಂಥ 1,000 ಕಥೆಗಳಿಗೆ 1000 ಶಬ್ದಗಳು ಬರ್ತವೆ. ಏನು? ಗಂಗಾಧರ, ಗೌರಿಹರ, ಚಂದ್ರಶೇಖರ, ನೀಲಕಂಠ ಎಲ್ಲಿಂದ ಬಂತು? ಸಮುದ್ರ ಮಂತಲ್ಲಿ ವಿಷ ಬಂತು, ಇವನು ಶಿವ ನುಂಗಿಬಿಟ್ಟ, ಅಲ್ಲಿ ಗಂಟ್ಲು ಸಿಕ್ಕೊಂಡ್ಬಿಟ್ಟು ನೀಲಿ ಆಯಿತು. ಗಂಗೆನ ತಲೆ ಮೇಲೆ ಇಟ್ಕೊಂಡ ಗಂಗಾಧರ ಆದ, ಚಂದ್ರನ ತಲೆ ಮೇಲೆ ಇಟ್ಕೊಂಡ ಚಂದ್ರಶೇಖರ ಆದ ಅಲ್ವಾ? ಹೀಗೆ 1,000 ಶಬ್ದಗಳು ಹುಟ್ಕೊಂಡದ್ದು ಯಾರಿಂದ? ಶೈವ ಪುರಾಣಗಳ ಕಥೆಗಳಿಂದ. ಇವರು ಲಿಂಗಾಯತರು ಶರಣರು ಏನು ಹೇಳಿದರು? ಪುರಾಣವೆಂಬುದು ಪುಂಡರಗೋಷ್ಠಿ. ನೋಡಿ ಎಂಥ ಶಬ್ದ ಬಿಡೋರು ಅವರು. ಪುರಾಣವೆಂಬುದು ಪುಂಡರಗೋಷ್ಠಿ, ವೇದವೆಂಬುದು ಓದಿನ ಮಾತು. ಇಂಥ ಮಾತು ಹೇಳಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಪುರಾಣವೆಂಬುದು ಪುಂಡರಗೋಷ್ಠಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ವೇದವೆಂಬುದು ಓದಿನ ಮಾತು. ಇಂಥೆಲ್ಲ ಶಬ್ದ ಮಾಡ್ಕೊಂಡು ತಿರಸ್ಕಾರ ಮಾಡಿದರು. ಅಂದರೆ ವೈದಿಕ ಧರ್ಮದ ಅಥವಾ ಭಾಗವಾಗಿರ್ತಕ್ಕಂಥ ಇವತ್ತಿನ ಶೈವ ಅದು ಪ್ಯೂರ್ ವೈದಿಕನೂ ಅಲ್ಲ ಅದು. ಯಾಕಂದರೆ ಅದರಲ್ಲಿ ಆಗಮಿಕನೂ ಇದೆ. ಅದು ಸೌತ್ ಇಂಡಿಯನ್ ಆಗಮಗಳು, ವೇದಗಳು ಪ್ಯಾರಲಲ್ ಆಗಿ ಬೆಳೆದಿದ್ದು ದಕ್ಷಿಣ ಭಾರತ, ಅದು ಆಲ್ ಓವರ್ ಇಂಡಿಯಾ ಇರಲಿ. ಇಲ್ಲಿ ಬೆಳೆದಾಗ ಆಗಮಿಕ ಶಿವನ ರೂಪ ಬೇರೆ ಬರ್ತದೆ, ಆಗಮಗಳಲ್ಲೇ ಬರ್ತದೆ. ಈಗ ವೈದಿಕ ಶಿವನ ರೂಪ ನೀವು ಚಾಲನೆ ಮಾಡಿದರೆ, ಹಾಗೆ ಹೇಳಿದರೆ ಅಲ್ಲಿ ಲಿಂಗ ಅನ್ನುವಂಥ ಒಂದು ಶಬ್ದ ಬಿಟ್ಟರೆ ವೈದಿಕ ಧರ್ಮದಲ್ಲಿ ಮೊದಲೇ ವೇದದಲ್ಲಿ ಶಿವ ಇಲ್ಲ. ಅದು ಶಿವ ಯಾವಾಗ ಹುಟ್ಕೊಂಡ, ಬ್ರಹ್ಮ ಯಾವಾಗ ಹುಟ್ಕೊಂಡ, ನಾನು ಚಂದವಾಗಿ ಅಂತ ಹೇಳ್ತೀನಿ. ಬ್ರಹ್ಮ ಯಾವಾಗ ಹುಟ್ಕೊಂಡ, ಯಾವ ಉಪನಿಷತ್ ಇಟ್ಕೊಳ್ದ ಅಂತ. ಈಗ ನಾವೇನು ಹೇಳ್ತೀವಲ್ಲ, ಇವತ್ತು ನಾವು ಹೇಳ್ತಿರೋದು ಬ್ರಹ್ಮ, ವಿಷ್ಣು, ಮಹೇಶ್ ಹೇಳ್ತೀವಲ್ಲ. ಈ ಯಾವ ವೇದದಲ್ಲಿ ಬಂದಿದೆ, ಎಲ್ಲಿಂದ ಚಾಲು ಆಯಿತು ಹೇಳಿ? ಋಗ್ವೇದದಲ್ಲಿ ಬಂದಿದ್ದೇನಾಯಿತು ಹೇಳಿ? ನಾನು ಶ್ಲೋಕನ ಹೇಳ್ತೀನಿ ಅವ್ರಿಗೆ, ಆಯಿತಾ? ಹೀಗಿದೆ. ಸೊ ಹೀಗೆ ಬಂದಾಗ ಪ್ರಶ್ನೆ ಏನು ಅಂತಂದರೆ, ಇವರು ಸುಮ್ಮನೆ ಸೂಪರ್ಫಿಷಿಯಲಾಗಿ ಹೇಳ್ತಾರೆ. ಕಾಪಾಲಿಕ ಏನು? ಕಾಪಾಲಿಕ ತತ್ವ, ಪಾಶುಪತ ತತ್ವ ಏನು, ಆಮೇಲೆ ಇವು ಕಾಳಾಮುಖಿ ತತ್ವಗಳೇನು, ಹೀಗಿದೆ ಕಥೆಗಳು. ಇವನ್ನ ತೊಗೊಂಡು ಹೋದರೆ ಈ ಲಿಂಗಾಯತಿಗೆ ಹೋಲಿಸಿದರೆ ಇವು ಯಾವ ಹೋಲನೆ ಮಾಡೋದಿಲ್ಲ. ಈಗ ತಮಿಳು ಶೈವನ ತೊಗೊಳ್ಳಿ, ಈ ನಮ್ಮ ವರ್ಷಗಳೇ ಬರ್ತದೆ ಪುರಾತನರು ಅಂತ. ಪುರಾತನರು ಅಂದರೆ ನಾವು ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದು ಯಾವುದು ಅರ್ಥದಲ್ಲಿ ಅಂದರೆ
ಶೈವ ಸಿದ್ಧಾಂತದಲ್ಲಿ 60 ಜನ ಪುರಾತನರಿದ್ದರು. 11ನೇ ಶತಮಾನದಲ್ಲಿ ಅಲ್ಲಿಯೂ ಕೂಡ ಒಬ್ಬ ಪ್ರಧಾನಮಂತ್ರಿ ಶಕ್ಕಿಲಾರಣ್ಣವನು ಆ ಪುರಾಣ ಬರೆದ. ಅದಕ್ಕೆ ತಮಿಳುನಾಡಲ್ಲಿ ಪೆರಿಯ ಪುರಾಣ ಅಂತಾರೆ. ಅದು ಇಂಗ್ಲೀಷ್ ಭಾಷೆ ನನ್ನ ಕಡೆ ಇದೆ, ಕೊಡ್ತೀನಿ ನೋಡ್ಬೋದು ನೀವೇನೆ. ಅಲ್ಲಿ 63 ಜನ ಬರ್ತಾರೆ. ಅವನು ಬರೆದವನು ಕೂಡ ಒಬ್ಬ 61ನೇವ್ರು ಆಗ್ತಾನೆ, ಅವ್ರ ತಾಯಿ 62ನೇವ್ರು ಆಗ್ತಾಳೆ, ತಂದೆ 63ನೇವ್ರು ಆಗ್ತಾರೆ. ಹೀಗೆ 63 ಪುರಾತನ ಕಥೆಗಳು ಬರ್ತಿದೆ. ಆದರೆ ಶರಣ ಏನು ಹೇಳ್ತಾರೆ, ಪುರಾತನರು ಹೋದ ದಾರಿ ಭಯ ಕಾಣಿರಣ್ಣ, ನಮ್ಗೆ ಹಂಗೆ ಹೋಗೋಕ್ಕಾಗಲ್ಲ. ಯಾಕೆ ಭಯ? ಬೇಡರ ಕಣ್ಣಪ್ಪನ ಕತೆ ಕೇಳಿದಿರಿ, ಅವನು ಒಬ್ಬ ಪುರಾತನ ತಮಿಳರಲ್ಲಿ ಕಣ್ಣ ಕೆತ್ಕೊಡ್ತಾನೆ ಅವನು ದೇವರಿಗೆ. ಕೊಳ್ಳೂರ ಕೊಡಗು ಸಹ ಕೇಳಿದಿರಿ, ಆಕೆ ದೇವರಿಗೆ ತಿನ್ನು ತಿನ್ನು ಅಂತಾಳೆ, ದೇವರು ಆಕೆ ನುಂಗ್ಬಿಡ್ತಾನೆ. ಅದು ತಮಿಳು ಶೈವ ಸಿದ್ಧಾಂತ. ಈ ಮತ್ತೊಬ್ರು ಯಾರೋ ಕೇಳ್ತಾರೆ, ಕೂದಲಣ್ಣ ಕಾದು ಹೆಣ್ಮಗಳು ಕೂದಲಣ್ಣ ಕೊಟ್ಬಿಡ್ತಾಳೆ. ಇನ್ನೊಬ್ಬ ಬಂದು ಶಿವ ಬಂದುಬಿಟ್ಟು ನೀನು ಮಗನ ಕೊಂದು ನನಗೆ ಊಟ ಹಾಕು ಅಂತಾನೆ, ಮಗನ ಕೊಂದು ಹಾಕ್ತಾನೆ. ಮತ್ತೊಮ್ಮೆ ಹೇಳ್ತಾನೆ ಅವನೊಬ್ಬ ಪುರಾತನ ಏನು ಹೇಳ್ತಾನೆ, ನೀನು ಹೆಂಡತಿನ ಅಂದ್ಕೊಡು ಅಂತಾನೆ, ಹೆಂಡತಿನ ಕೊಟ್ಬಿಡ್ತಾನೆ. ಇದು ಉಗ್ರ ಶೈವ ಸಿದ್ಧಾಂತ, ಲಿಂಗಾಯತರು ಒಪ್ಪೋದಿಲ್ಲ.